ರಾಜಕೀಯವಾಗಿ ಮಹಿಳಾ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ 33ರಷ್ಟು ಮೀಸಲಾತಿ ಕಲ್ಪಿಸುವ ನಾರಿ ಶಕ್ತಿ ವಂದನ್ ಅಧಿನಿಯಮದ ಬಿಲ್ಲನ್ನು ನಾಳೆ 3 ದಿನ ಚರ್ಚೆಗೆ ಕರೆದಿದ್ದಾರೆ. ಅಧಿವೇಶನವನ್ನು ಕರೆದಿದ್ದಾರೆ. ನಾಳೆಯಿಂದ ಸಾಕಷ್ಟು ಚರ್ಚೆ ನಡೆಯುತ್ತೆ. ನಿನ್ನೆ ಹೇಳಿದಂಗೆ 543 ಸೀಟ್ಗಳಿರುವ ಲೋಕಸಭೆ 850ಕ್ಕೆ ಹೋಗುತ್ತೆ. ನಾನು ಆವಾಗಲೇ ಸ್ಪ್ಲಿಟ್ ಮಾಡಿದ್ದೆ. 815 ರಾಜ್ಯಗಳಿಂದಲೂ 35 ಕೇಂದ್ರಾಡಳಿತ ಪ್ರದೇಶಗಳಿಂದಲೂ ಬರುತ್ತೆ ಅಂತ. ಹೀಗಾದಲ್ಲಿ 33 ಪ್ರಕಾರ ಮಹಿಳೆಯರಿಗೆ 200 ಸೀಟನ್ನು ಮೀಸಲಿಡಬೇಕು. ಹಾಗಾಗಿ 850 ಲೋಕಸಭಾ ಸ್ಥಾನಗಳು ಯಾವುದು ಅನ್ನೋದು ಇತ್ಯರ್ಥ ಆಗಬೇಕು. ಅಂದರೆ ಯಾವ್ಯಾವ ಪ್ರದೇಶಗಳನ್ನು ಒಳಗೊಂಡಿರುವುದು ಅನ್ನೋದಾಗಬೇಕು. ಈಗ ನಿಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ 8 ಆವ್ರೇಜು ಸರಾಸರಿ ವಿಧಾನಸಭಾ ಕ್ಷೇತ್ರಗಳಿವೆ. ಆವ್ರೇಜ್ ನಾನು ಹೇಳ್ತಿರೋದು ಆಲ್ಮೋಸ್ಟ್ ಎಲ್ಲದರಲ್ಲೂ ಯಾವುದೋ ಒಂದು 2-3ರಲ್ಲಿ ಇಲ್ವೇನೋ ಅಷ್ಟೆ. ಆ 8 ಥರ ಈಗ ಹೇಗಿದೆಯೋ ಹಾಗೆ ಈಗ 850ಕ್ಕೂ ವ್ಯಾಪ್ತಿಗಳು ಅಂದರೆ ಚಕ್ಬಂದಿ ಗಡಿ ತೀರ್ಮಾನ ಆಗಬೇಕು. ಆಬ್ವಿಯಸ್ಲಿ ಅದು ಚೇಂಜ್ ಆಗಬೇಕು. ಕರ್ನಾಟಕದ ಗಡಿ ಹಾಗೇ ಇದೆ, ಅದನ್ನು ಒಡೆಯುವ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ಗಡಿ ಬದಲಾಗಬೇಕು. ನೋಡಬೇಕೇನು ಅಂತ. ಆದರೆ ಪ್ರತಿಪಕ್ಷಗಳು ಅದಕ್ಕೆ ಆಕ್ಷೇಪವನ್ನು ಎತ್ತಿವೆ. ರಾಜ್ಯಗಳಿಗೆ ಸಮತೋಲಿತ ಸೀಟು ಹಂಚಿಕೆ ಭರವಸೆಯನ್ನು ಕೇಂದ್ರ ಸರ್ಕಾರ ಕೊಡ್ತಿರೋದು ಡ್ಯಾಶ್ 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 ಎಲ್ಲ ಮಾಡಿವೆ. ಕ್ಷೇತ್ರ ಪುನರ್ವಿಂಗಡಣೆಗೆ ಕೂಡ ಈ ಬಿಲ್ ಜೊತೆಯಲ್ಲೇ ಒಂದು ಮರಿ ತಂದಿದ್ದಾರೆ. ಅಂದರೆ ಒಂದನೇದು ಅಮೆಂಡ್ಮೆಂಟು ಇವ್ರು ತರ್ತಾ ಇರೋದು ತಿದ್ದುಪಡಿ 543 ಇರೋದನ್ನು 850ಕ್ಕೆ ತಗೊಂಡು ಹೋಗೋಕ್ಕೆ. ಎರಡನೇದು ಅದನ್ನು ಜಾರಿಗೆ ತರಲು ಬೇಕಾದ ಮರುವಿಂಗಡಣೆ ಅವ್ರು ತರ್ತಾ ಇರೋದು ಅಲ್ಲಿಗೆ. ಮೂರನೇದು ಈ ಮರುವಿಂಗಡಣೆಯನ್ನು 2011 ಸೆನ್ಸಸ್ಸಿನ ಜನಗಣತಿಯ ಆಧಾರದ ಮೇಲೆ ಈ 3 ತರ್ತಾ ಇದ್ದಾರೆ. ಅಸಮತೋಲನ ಆಗುತ್ತೆ, ಜನಸಂಖ್ಯೆ ನಿಯಂತ್ರಣ ಮಾಡಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಡ್ಯಾಶ್ ಡ್ಯಾಶ್ ಅಂತ ಹಿಂದುಳಿದು. ಮಹಿಳಾ ಮೀಸಲಾತಿ ವೇಳೆ OBC ದಲಿತರಿಗೆ ಉಪ ಮೀಸಲಾತಿ ಬೇಕು. ಓಕೆ, ಇಲ್ಲಿಗ ಪ್ರಮುಖ ಪ್ರಶ್ನೆಗಳು. ಮಹಿಳಾ ಮೀಸಲಾತಿ ವೇಳೆ OBC ದಲಿತರಿಗೆ ಉಪ ಮೀಸಲಾತಿ ಬೇಕು ಅನ್ನೋದು ದೀರ್ಘಕಾಲದಿಂದ ಬಂದದ್ದು. ಅದು ರಾಂಗ್ ಅನ್ನೋ ನಿರ್ಧಾರಕ್ಕೆ ದೇಶ ಬಂದ್ ಆಗೋಗಿದೆ. ಹೆಣ್ಣು ಮಕ್ಕಳು ಅಂತ ಇರಬೇಕು ಅಷ್ಟೇ, ಅದರಲ್ಲಿ ಒಳ ಮೀಸಲಾತಿ ತರಬಾರ್ದು ಅನ್ನೋದು. ಅದನ್ನೇ ಕಾಂಗ್ರೆಸ್ಸು ಹೇಳಿತ್ತು. ಇವತ್ತು ಕಾಂಗ್ರೆಸ್ ಅವತ್ತು ಬೇರೆ ಇವತ್ತು ಬೇರೆ ಅಂತಂದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಕಾಂಗ್ರೆಸ್ಸು ಅವತ್ತು ಅದನ್ನು ಒಪ್ಪಿರಲಿಲ್ಲ. ಕಾಂಗ್ರೆಸ್ಸೇ ಇಂಟ್ರೊಡ್ಯೂಸ್ ಮಾಡಿದ್ದು ಬಿಲ್ ಇದು ಮೂಲ ಹಂಗೆ ಹೇಳಬೇಕು ಅಂದರೆ ಆರಂಭದಲ್ಲಿ. ಅವತ್ತು ಲಲ್ಲೂ ಪ್ರಸಾದ್ ಯಾದವ್ ಕಡೆಯವರು ಶರದ್ ಯಾದವ್ ಯಾರ್ಯಾರೋ ಸೇರ್ಕೊಂಡು ಅದನ್ನು ಹರಿದು ಹಾಕಿ ಎಲ್ಲ ಮುಖದ ಮೇಲೆ ಎಸ್ತ್ಬಿಟ್ಟು ಎಲ್ಲ ಮಾಡಿ ಅದನ್ನು ನಿಲ್ಲಿಸಿದ್ರು. ಭಾಳ ಫೇಮಸ್ ಸೆಂಟೆನ್ಸ್ ಅವತ್ತು ಶರದ್ ಯಾದವ್ ಯಾರೋ ಹೇಳಿದ್ದಿದ್ದು, ಅಗಲವಾದ ಬಿಂದಿ ಇಟ್ಟುಕೊಳ್ಳುವ ಹೆಣ್ಣು ಮಕ್ಕಳಿಗೆ ನಾನು ಜಾಗ ಕೊಡಲ್ಲ ಅಂತ ಅದನ್ನು. ಹಾಗಾಗಿ ಆ ಒಳ ಮೀಸಲಾತಿ ಅದಕ್ಕೆ ಒಪ್ಲಿಕ್ಕಾಗಲ್ಲ ಈಗ. ಅದಾಗ ಹೆಣ್ಣು ಮಕ್ಕಳು ಅಂದರೆ ಹೆಣ್ಣು ಮಕ್ಕಳು ಅಂತ ಲೆಕ್ಕಾಚಾರ ಎಲ್ಲರದ್ದು. ಇನ್ನು ಎರಡನೇದು ಆಕ್ಷೇಪ ಇರ್ಬೋದು. ಬಿಲ್ಗೆ ಆಕ್ಷೇಪ ಯಾರದ್ದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದ್ರೂ ರಾಂಗ್, ಅದು ಇರಬಾರ್ದು ಬಿಲ್ಗೆ ಆಕ್ಷೇಪ. ಯಾಕಂದರೆ ಮಹಿಳಾ ಮೀಸಲಾತಿಯನ್ನು ಯಾರದ್ದೊಬ್ರು ತೆವಲು ಅಂತ ನೋಡಬಾರ್ದು. ಇಟ್ಸ್ ಎ ನ್ಯಾಚುರಲ್ ರೈಟ್ ಟು ಬಿ ಗಿವನ್ ಅವೇ ಅಂತ ಕೊಟ್ಬಿಡ್ಬೇಕು ನೀವೀಗ ಅದನ್ನು. ಹಾಗಾಗಿ ಅದರದ್ದು ಸಮಸ್ಯೆ ಆಗಲಿಕ್ಕಿಲ್ವೇನೋ. ಆದರೆ ಮೂರನೇ ಸಮಸ್ಯೆ ಇರೋದು 33% ಮಾಡಿದಾಗ ನೀವು ಸ್ಥಾನಗಳನ್ನು ಹೆಚ್ಚಿಸೋದು ರಾಜ್ಯಗಳಲ್ಲಿ. ದಕ್ಷಿಣ ಭಾರತದ ವಾದ 2011 ಜನಗಣತಿಯ ಪ್ರಕಾರ ನೀವು ಮಾಡಿದ್ರೆ ನೀವು ಸರಿ, ಬಟ್ ಆದರೆ ಜನಸಂಖ್ಯೆಯ ಆಧಾರದಲ್ಲಿ ಮಾಡಿದಾಗ ಉತ್ತರ ಭಾರತಕ್ಕೆ ಹೆಚ್ಚು, ದಕ್ಷಿಣ ಭಾರತಕ್ಕೆ ಕಡಿಮೆ ಆಗಬಾರದು. ಯಾಕೆ? ದಕ್ಷಿಣ ಭಾರತದವರು ದೇಶಕ್ಕೆ ಒಳಿತಾಗಲಿ ಅಂತ ಅಂದ್ಕೊಂಡು ದೇಶ ಹೇಳಿತು ಕೇಳಿತು ಅನ್ನೋ ಕಾರಣಕ್ಕೆ ಕಟ್ಟುನಿಟ್ಟಾಗಿ ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಹಾಗಾಗಿ 1 ಚೈಲ್ಡ್ 2 ಚೈಲ್ಡ್ ಪಾಲಿಸಿ. ಹಾಗಾಗಿ ದಕ್ಷಿಣ ಭಾರತದ ಜನಸಂಖ್ಯೆ ಇಳಿದಿದೆ ದೇಶ ಬಯಸಿದಂತೆ. ಆದರೆ ಉತ್ತರ ಭಾರತದವರು ಅದನ್ನು ಪಾಲನೆ ಮಾಡದ ಪರಿಣಾಮ ವಿಪರೀತವಾಗಿ ಅವರ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಹಾಗಾಗಿ ಪಾಲನೆ ಮಾಡದ ಗಿರಾಕಿಗೆ ಹೆಚ್ಚಿನ ಸ್ಥಾನಗಳನ್ನು ಬಳುವಳಿಯಾಗಿಯೂ ಪಾಲನೆ ಮಾಡಿದ ವ್ಯಕ್ತಿಗಳಿಗೆ ಅಂದರೆ ದಕ್ಷಿಣ ಭಾರತೀಯರಿಗೆ
ಶಿಕ್ಷೆಯ ರೂಪದಲ್ಲಿ ಕಡಿಮೆ ಸ್ಥಾನಗಳನ್ನು ಕೊಡಕ್ಕೆ ಬರುವುದಿಲ್ಲ ಅನ್ನೋದು ನಮ್ಮವ್ರ ವಾದ. ಅದಕ್ಕೆ ಕೇಂದ್ರ ಸರ್ಕಾರ ಹೇಳುತ್ತೆ, ಇಲ್ಲ ನೀವು ಸಹಕರಿಸಿ ಹಂಗೆ ಮಾಡ್ತಿಲ್ಲ, ನಾವು 50% ಶೇಕಡ ಹೆಚ್ಚಳ ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯಗಳಿಗೆ, ಹಳೆಯ ಜನಗಣತಿ ಪ್ರಕಾರ, ಹಳೆ ಸ್ಥಾನಗಳ ಪ್ರಕಾರ. ಜನಗಣತಿ ಅಲ್ಲ, ಅವ್ರು ಹೇಳ್ತಿರೋದು ಅಷ್ಟೇ, ಹಳೆ ಸ್ಥಾನಗಳ ಪ್ರಕಾರ. ಜನಗಣತಿಯ ಪ್ರಕಾರದಲ್ಲಿ, 11 ಜನಗಣತಿಯ ಪ್ರಕಾರದಲ್ಲಿ ಮರು ವಿಂಗಡಣೆ ಆಗ್ಬೋದೇನೋ, ಬಟ್ ಸಂಖ್ಯೆ ಕೊಡ್ತಿರೋದು 850ಕ್ಕೆ ಹೋಗ್ತಿರೋದು ಹೇಗೆ ಅಂದರೆ, ಎಲ್ಲ ರಾಜ್ಯಗಳಿಗೆ ಈಗಿರುವ ಪ್ರಸ್ತುತ ಅವರ ಲೋಕಸಭಾ ಸ್ಥಾನಗಳ 50%. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶಕ್ಕೆ 80 ಇದೆ ಈಗ ಹಾಲಿ ಲೋಕಸಭೆ, ಅದಕ್ಕೆ ಇನ್ನು 40 ಸೇರಿಸ್ತಾರೆ ತಂದು, ಅಲ್ಲಿಗಾಗಿ 138ಕ್ಕೆ ಬರ್ತಾರೆ. ಸರಿ, ದಕ್ಷಿಣ ಕೋಡ್ ಬಂದ್ಬಿಡಿ. ಹಂಗಾರೆ ಕರ್ನಾಟಕ 28 ಇದೆ ನಮ್ಮ ಹತ್ರ, ನಮ್ಮ 28ಕ್ಕೆ 14 ಸೇರಿಸ್ತಾರೆ, ಸೇರಿಸಿ 32 10 42 ಮಾಡ್ತಾರೆ. ಹೀಗೆ ನಿಯಮವನ್ನು ಎಲ್ಲ ರಾಜ್ಯಗಳಲ್ಲಿ ಅನುಸರಿಸಿ 850ಕ್ಕೆ ಹೋಗುತ್ತೇವೆ. ಫೇರ್ ಎನಫ್, ಅದು ಹಾಗೆ ಮಾಡಿದ್ರೆ ಒಪ್ಕೋಬಹುದು, ಫೇರ್. ಅದು ಅನ್ಫೇರ್ ಏನಿಲ್ಲ. ಅಲ್ಲಿಗ ಯಾರ ನಂಬರು ಚೇಂಜ್ ಆಗಲ್ವಲ್ಲ, ಇರೋ ಪ್ರಕಾರವಾಗಿ ಅವ್ರವ್ರವ್ರವ್ರು ಅಷ್ಟೇ. 80ರಲ್ಲಿ 60 ಬರ್ತಾ ಇದ್ದ 50 ಬಂತ ಬಿಜೆಪಿಯವರಿಗೆ, 100 ಬರ್ಬೋದು 140ಕ್ಕೆ, ಅಯ್ಯೋ 138ಕ್ಕೆ, ಅಷ್ಟೇ ತಾನೇ ವ್ಯತ್ಯಾಸ. ಹೌದು, ಅದ್ರ ಪ್ರಕಾರವಾಗಿ ನಮಗೂ ಸಿಕ್ಕಿರುತ್ತೆ, ಬರ್ಬೋದು ನಂಬರ್. ಆದರೆ ಕೆಲ ದಕ್ಷಿಣ ಭಾರತದ ರಾಜಕೀಯ ಪಕ್ಷಗಳಿಗಿರೋ ಅನುಮಾನ ಏನು ಅಂತ ಹೇಳ್ತೀನಿ. ಈಗ 2011ರ ಸೆನ್ಸಸ್ನ ಆಧಾರವಾಗಿಟ್ಕೊಂಡು ಮರುವಿಂಗಡಣೆ ಮಾಡುವಾಗ ನೀವು ರಾಜಕೀಯ ಮಾಡಿಬಿಡ್ತೀರಿ. ಇಲ್ಲಿ ಲೋಕಲಿ ಕಾಂಗ್ರೆಸ್ ಪಕ್ಷದವರು ಮಾಡ್ತಾರೆ, ಬಿ ಜೆ ಪಿಯವರು ಮಾಡ್ತಾರೆ. ಕಾರ್ಪೊರೇಟ್ ವಾರ್ಡ್ಗಳನ್ನು ವಿಂಗಡಣೆ ಮಾಡುವಾಗ ಏನು ಮಾಡ್ತಾರೆ, ಒಂದು ವಾರ್ಡ್ನಲ್ಲಿ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಬ್ರಾಹ್ಮಣರು ಒಂದು 3,000-4,000 ಓಟ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಒಂದು ನಿರ್ದಿಷ್ಟ ಪಕ್ಷಕ್ಕೆ ಹಾಕಿ ಗೆಲ್ಲಿಸ್ತಾರೆ ಇಲ್ಲಿ ಅಂತ ಗೊತ್ತಾದಾಗ, ಆ ಬ್ರಾಹ್ಮಣರಿರೋ ಜಾಗನ ಒಡೆದ್ಬಿಟ್ಟು ಪಕ್ಕದ ವಾರ್ಡ್ಗೆ ಸೇರಿಸ್ಬಿಡೋದು, ಅವ್ರನ್ನ 2,000ಕ್ಕೋ 1,500ಕ್ಕೋ ಇಳಿಸ್ಬಿಡೋದು ಆ ವಾರ್ಡಲ್ಲಿ. ಆಗ ಅವ್ರು ಗೆಲ್ಸಕ್ಕಾಗಲ್ಲ, ಅದ್ರ ಲಾಭ ಸಿಗಲ್ಲ. ಹಾಗೆ ಮಾಡುವಂಥ ಕಚಡ ಹಲ್ಕಟ್ ಕೆಲಸ ಇಲ್ಲಿದೆ, ಎಲ್ಲ ಪಕ್ಷಗಳಲ್ಲೂ ಇದೆ ಇದು. ಹಾಗೇನೋ ಆಗಿಬಿಡುತ್ತೆ ಅಂತ, ಅದು ಆಗ್ಲಿಕ್ಕಿಲ್ಲ ಅನ್ಸತ್ತೆ ನನಗೆ. ಬಿಕಾಸ್ ಡಿಲಿಮಿಟೇಷನ್ ಕಮಿಷನ್ ಏನಿದೆ ಅದು ರಾಜ್ಯ ಮಟ್ಟದಲ್ಲೂ ಇರುತ್ತೆ, ಬರೀ ರಾಷ್ಟ್ರ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲೂ ಇರುತ್ತದು. ಆದರೂ ದಕ್ಷಿಣ ಭಾರತಕ್ಕೆ ಒಂದು ಅನುಮಾನ ನನಗೂ ಇದೆ, ನನಗಿಲ್ಲ ಅನ್ಕೋಬೇಡಿ, ನನಗೂ ಇನ್ನೂ ಅನುಮಾನ ಇದೆ. ಈ ಕೇಂದ್ರ ಸರ್ಕಾರನ ನಾನು ನಂಬಕ್ಕಾಗಲ್ಲ. ಇವರು ಹೇಳೋದೊಂದು, ಹಿಂದ್ಗಡೆಯಿಂದ ಚೂರಿ ಹಾಕೋದೊಂದು. ಇವರು ಏನು ಅಂದರೆ, ಬಿಲ್ನಲ್ಲಿ ಈ 50% ಆಗಲಿ ಅಥವಾ ಮತ್ತೊಂದಾಗಲಿ ಮಗದೊಂದಾಗಲಿ ಗ್ಯಾರಂಟಿ ಕೊಡೋ ಯಾವುದೇ ಘೋಷಣೆ, ಪದಗಳು, ವಾಕ್ಯಗಳಿಲ್ಲ. ಹೀಗೆ ಅಂತ ಇಲ್ಲ. ಕೈ ಎತ್ಬಿಟ್ರೆ ಹೇಳಿಲ್ವಲ್ಲ, ಹೇಗೆ ನಂಬಬಿಟ್ಟು ನಿಮ್ಮನ್ನು ಹೆಂಗೆ ನಂಬಬೇಕು ನಾವು? ಹೆಂಗಿದ್ರು ನಿಮಗೆ ಸೌತಲ್ಲಿ ಬರ್ತಿಲ್ಲ, ಬಿ ಜೆ ಪಿಯವರಿಗೆ ಬಂದರೆ ಕರ್ನಾಟಕ ಒಂದೇ. ಇನ್ನು ಹೆಂಗಿದ್ರು ನಿಮ್ಗೆ ಏನು ಇಲ್ಲಿ ಬರಲ್ಲ, ಇಲ್ಲಿ ದಾತ್ ಪಿರಿಯೋದಿಲ್ಲ ನಿಮಗೆ. 2 ಸೀಟು 1 ಸೀಟು 3 ಸೀಟು 4 ಸೀಟು ಕೊಣ ಅಂತ ನೀವು. ಹಾಗಾಗಿ ಅದನ್ನು ತನ್ನಿ ಅಂತ, ಆ ಗ್ಯಾರಂಟಿ ಒಳಗೆ ಬರಲಿ ಅದು ಅಂತ. ಬರ್ಬೋದು ಅನ್ಸತ್ತೆ, ತನ್ನಿ. ನಾವು ಅಷ್ಟೊಂದು ನಿಷ್ಪಕ್ಷಪಾತವಾಗಿ ಮಾಡ್ತೀವಿ ಅನ್ನೋ ಕೇಂದ್ರ ಸರ್ಕಾರ, ತನ್ನಿ ಅದನ್ನು. 4ನೇದು, ನಾನು ಒಪ್ತೀನಿ ವಿಪಕ್ಷಗಳ ವಾದವನ್ನು. ಅದೇನು ಅಂದರೆ, ಏನು ಅರ್ಜೆಂಟಾಗಿ 15 16 ನಾಳಿದ್ದು 3 ದಿನದಲ್ಲಿ ತಂದಿದ್ದೀರಿ? ಲೋಕಸಭಾ ಎಂ ಪಿಗಳಾದ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಎಂ ಪಿಗಳು ಎಲೆಕ್ಷನಲ್ಲಿ ಬ್ಯುಸಿ ಇದ್ದಾರೆ. ಆ ಟೈಮಲ್ಲಿ ಬೇಕು ಅಂತ ಇದನ್ನು ತಂದಿದ್ದೀರಲ್ಲ, ಈಗ ಇಷ್ಟು ವರ್ಷ ಕಾದು, ಇನ್ನು 15 ದಿನ ಬಿಟ್ಟು ತಂದಿದ್ರೆ ಏನಾಗ್ತಿತ್ತು? ಅವ್ರು ಹೇಗೆ ಸೆಷನ್ ಅಟೆಂಡ್ ಆಗ್ತಾರೆ ಅಂತ. ಅದನ್ನು ನಾನು ಒಪ್ತೀನಿ. ಆ ವಿಚಾರದಲ್ಲಿ ಬಿ ಜೆ ಪಿ ಅದಕ್ಕೆ ಇನ್ನೊಂದೇನೋ ಬಂಡವಾದ, ಒಂದು ಹೆಣದ ವಾದ ಅಂತ ಕೊಡ್ತಾರೆ, ಸತ್ತಿರೋ ಹೆಣದ ವಾದ ಒಂದು ಕೊಡ್ತಾರೆ. ಇಲ್ಲ, ಅದು ಹಂಗಲ್ಲ, ಅದಕ್ಕೂ ಸಂಬಂಧನೇ ಇಲ್ಲ, ಅದೇ ಬೇರೆ ಇದೇ ಬೇರೆ ಅಂತ. ನೀವು ಬುರುಡೆ ಗಿರಾಕಿಗಳಿಗೆ ಏನು ಹೇಳೋಣ, ಬಂಡವಾದ ಮಾಡೋ ಗಿರಾಕಿಗಳಿಗೆ. ನಿಮಗೂ ನಾಚಿಕೆ ಇಲ್ಲ ಬಿ ಜೆ ಪಿಯವರಿಗೆ. ಇನ್ನು 15 ದಿನ ತಡೆದ್ರೆ ಏನಾಗೋಗ್ತಿತ್ತು, ದೇಶ ಬಿದ್ದೋಗ್ತಿತ್ತು ಅಂತ ನನ್ನ ವಾದಪ್ಪ. ಇಲ್ಲಿವರೆಗೆ ಕಾದಿದ್ದಾಗಿದೆ. ಎಸ್.